ನಮಸ್ಕಾರ ಸ್ನೇಹಿತರೆ. ANR ಗ್ಲೋಬಲ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಇದು ಸ್ಮಾಲ್ ಡಿಸ್ಕಷನ್ ಅಬೌಟ್ ದ ರಾಯಲ್ ಚಾಲೆಂಜರ್ RCB ಫೈನಲ್ ಹೋಗಿದೆ. ನಮಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ನಮಗೆ ಅಂತಲ್ಲ, ಇಡೀ ವರ್ಲ್ಡಲ್ಲಿ ಯಾರ್ಯಾರು RCB ಫ್ಯಾನ್ ಇದೆ ಎಲ್ಲರೂ ಖುಷಿಯಾಗಿದೆ. ಏಕೆಂದರೆ RCB ಕಪ್ ಅಂದರೆ ಅದು ಒಂದು ಕಪ್ಗೆ ಸೀಮಿತವಾಗಿರಲ್ಲ, ಅದೊಂದು ಎಮೋಷನ್. 18 ವರ್ಷದಿಂದ ನಾವು RCB ಕಪ್ಗೋಸ್ಕರ ಕಾಯ್ತಾ ಇದ್ದೀವಿ. ನಾವು ಅಂತಲ್ಲ, ಎಲ್ಲರೂ ಕೂಡ RCB ಫ್ಯಾನ್ಸ್ಗಳು. ಈ ಸಲ ಕಪ್ ನಮ್ಮದೇ ಅಂತ ತುಂಬ ಕನಸು ಕಾಣ್ತಾ ಇದ್ದೀವಿ. ಎಷ್ಟೋ ಸಲ ನಿರಾಸೆಯಾಗಿ ಎಲ್ಲರೂ ಕಣ್ಣೀರು ಸುರಿಸಿದ್ದೀವಿ. ಬಟ್ ಈ ಸಲ ವಿಭಿನ್ನ ಆಟ ಆಡ್ತಾ ಇದ್ದಾರೆ. ಎಲ್ಲ ಮ್ಯಾಚ್ಗಳು ಕೂಡ ಗೆದ್ಕೊಂಡು ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಮಗಂತೂ ವಿ ಆರ್ ಸೋ ಹ್ಯಾಪಿ ಫಾರ್ ದಟ್. ಏಕೆಂದರೆ RCB ಫ್ಯಾನ್ಸ್ಗೆ ಅಂದರೆ ಎಲ್ಲ ಸಲ ಗೆದ್ದರೂ ಸೋತರೂ ಕೂಡ ಈ ಸಲ ನಮ್ಮದೇ ಕಪ್ಪು ಅನ್ನೋ ಸ್ಲೋಗನ್ನು ಕೂಡ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಏನಂತ ಹೇಳೋದನ್ನು ಗೊತ್ತಾಗ್ತಾಯಿಲ್ಲ. ಏಕೆಂದರೆ ನಮಗೆಲ್ಲ ಪಿಲ್ಲರ್ ಅಂದರೆ RCB ಅಂದರೆ ವಿರಾಟ್ ಕೊಹ್ಲಿನೇ ಮೊದಲನೇ ಹೆಸರು ಬರೋದು. ಏಕೆಂದರೆ ಇವರು ಎಲ್ಲನೂ ಕೂಡ ತ್ಯಾಗ ಮಾಡಿದ್ದಾರೆ. ನಮ್ಮ RCB ಕಪ್ ಹೊಡಿಬೇಕು, ಎಲ್ಲ ಕೂಡ ಫ್ಯಾನ್ಸ್ಗೆ ನಾನು ಏನಾದರೂ ಗಿಫ್ಟ್ ಕೊಡಬೇಕು, ವಿ ನೀಡ್ ಟು ಗಿವ್ ಸಮಥಿಂಗ್ ಫಾರ್ ದೆಮ್. ಏಕೆಂದರೆ ಎಲ್ಲ ಕೂಡ ತ್ಯಾಗ ಮಾಡಿದ್ದಾರೆ. ನಮಗೆ ಇದುವರೆಗೆ ಕ್ಯಾಪ್ಟನ್ಸಿಯಲ್ಲಿ ವಿರಾಟ್ ಕೊಹ್ಲಿಯವರ ಕ್ಯಾಪ್ಟನ್ ತುಂಬ ವಿಭಿನ್ನವಾಗಿತ್ತು. ಬಟ್ ಅವರು ಏನಾದರೂ ಮಾಡಿ ಸಂಭ್ರಮ ಮಾಡೋದು, ನಮ್ಮ ಫ್ಯಾನ್ಸ್ಗೆ ಏನಾದರೂ ಮಾಡಿ ಸಲ RCB ಕಪ್ ಕೊಡಲೇಬೇಕು ಅಂತ ಅವರು ಎಲ್ಲ ಕಡೆ ಟೆಕ್ನಿಕಲ್ಲಾಗಿ ಆ್ಯಂಡ್ ಬೌಲಿಂಗು, ಬ್ಯಾಟಿಂಗು ಎಲ್ಲ ಕಡೆ ಅವರು ಇದು ಮಾಡಿ, ವಿರಾಟ್ ಕೊಹ್ಲಿ ಅವರು ಎಷ್ಟೊಂದು ನೋವು ತಿಂದು ನೋಡು, ನಾವು ಇಷ್ಟೊಂದು ಪ್ರೀತಿ ಮಾಡೋ ಫ್ಯಾನ್ಸ್ಗೆ ನಾನು ಒಂದು ಕಪ್ ಕೊಡೋಕ್ಕಾಗಲಿಲ್ಲ. ಚಾಂಪಿಯನ್ ಟ್ರೋಫಿ ಹೊಡೆದು ಆ್ಯಂಡ್ ವರ್ಲ್ಡ್ ಕಪ್ T20 ಕಪ್ ಹೊಡೆದು ಆ್ಯಂಡ್ ಒನ್ ಡೇ ವರ್ಲ್ಡ್ ಕಪ್ ಹೊಡೆದು ಎಲ್ಲನೂ ಹೊಡೆದು, ಬಟ್ ನನ್ನ ಕೈಲಿ ಒಂದು RCB ಕಪ್ ಹೊಡೆಯೋಕ್ಕಾಗಲಿಲ್ವಲ್ಲ, ನನ್ನ ಫ್ಯಾನ್ಸ್ ಇಷ್ಟೊಂದು ಪ್ರೀತಿ ಮಾಡೋ ಫ್ಯಾನ್ಸ್ಗೆ ನಾನು ಒಂದು ಕಪ್ ಕೊಡೋಕ್ಕಾಗಲ್ವ ಅಂತ ಅವರು ಎಷ್ಟೊಂದು ನೊಂದ್ಕೊಂಡಿದ್ದಾರೆ. ಎಷ್ಟೋ ಸಲ ಫೈನಲ್ ಮ್ಯಾಚ್ ಬಂದು ಹತ್ತಿದ್ದಾರೆ ಅವರು. ಏಕೆಂದರೆ ಇದನ್ನೆಲ್ಲ ನಾವು ಮರೆಯೋಕ್ಕಾಗಲ್ಲ. ಇದೆಲ್ಲ ಒಂದಲ್ಲ ಒಂದಿನ ನಮಗೊಂದು ದೀಪಾವಳಿ ಬಂದೇ ಬರುತ್ತೆ, ಹಬ್ಬ ಮಾಡೇ ಮಾಡ್ತೀವಿ ಅಂತ ನಮಗಂತೂ ಕನಸಿತ್ತು. ಈ ಸಲ 2025ಗೆ ವೆರಿ ಸ್ಪೆಷಲ್, ತುಂಬ ಸ್ಪೆಷಲ್ ನನಗೆ. ಏಕೆಂದರೆ ತುಂಬ ಎಲ್ಲರಿಗೂ ಸಂತೋಷ ಆಗ್ತಾಯಿದೆ. ಫೈನಲ್ಗೆ ಬಂದಿದ್ದೀವಿ. ಇನ್ನು 2 ದಿನ ಇದೆ, ಓನ್ಲಿ 48 hours ಇದೆ. ಅದು ಬೇಗ ನನಸಾಗಲಿ ಅಂತ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೋತೀವಿ. ಇಷ್ಟು ದಿನ ನಾವು ಕನ್ಸ್ಕೊಂಡಿದ್ದನ್ನು ತುಂಬ, ಏಕೆಂದರೆ ಅದನ್ನು ಎಮೋಷನಲಾಗಿ ಹೇಳೋಕ್ಕಾಗಲ್ಲ. ಯಾರಾದ್ರು ಬರಲಿ, ಮುಂಬೈನರ ಬರಲಿ ಆ್ಯಂಡ್ ಪಂಜಾಬರ ಬರಲಿ, ನಾವು ಹೊಡಿತೀವಿ. ಬ್ಯಾಟಿಂಗು ಲೈನಪ್ ತುಂಬ ಚೆನ್ನಾಗಿದೆ. ಬೌಲಿಂಗ್ ಅಂತೂ ಹೇಳ್ಕೊಳ್ಳೋಂಗಿಲ್ಲ, ಔಟ್ಸ್ಟ್ಯಾಂಡಿಂಗ್. ಏಕೆಂದರೆ ಲಾಸ್ಟ್ ಟೈಮೇ ನಾವು ಆಲ್ರೆಡಿ ಪಂಜಾಬಲ್ಲಿ 101ಕ್ಕೆ ಔಟ್ ಮಾಡಿ ನಾವು 106 ಹೊಡೆದೆ, ಅದು 10 ಓವರ್ಗೆ ಹೊಡೆದಿದ್ದು. ಇಮ್ಯಾಜಿನ್, ನಿಜವಾಗ್ಲೂ ವಿ ಆರ್ ಸೋ ಹ್ಯಾಪಿ ಫಾರ್ ದಟ್ ಗುಡ್ ಟೀಮ್ ಆ್ಯಂಡ್ ಆಲ್ರೌಂಡರ್ ಇದ್ದಾರೆ. ಬ್ಯಾಟಿಂಗ್, ಬೌಲಿಂಗ್ ಎಲ್ಲ ಸೂಪರ್ ಆಗಿದೆ. ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ ಫೈನಲ್ ಮ್ಯಾಚ್ ನೋಡಬೇಕು ಅಂತ. ಬಂದಿರುತ್ತೆ ರಿಸಲ್ಟ್, ಪಾಸಿಟಿವ್ಗೆ ಇದ್ದೀವಿ. ಈ ಸಲ ಕಪ್ಪು ಹೊಡಿತೀವಿ, ಏನೇ ಆಗಲಿ ಕೂಡ. ಬಟ್ ಅದನ್ನು ಒಂದೇ ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ದಯವಿಟ್ಟು ಆ ದೇವ್ರಿಗೆ ಬೇಡ್ಕೊತೀವಿ, ಈ ಸಲ ನಮ್ಮ RCB ಫ್ಯಾನ್ಸ್ ಕನಸು, ವಿರಾಟ್ ಕೊಹ್ಲಿ ಕನಸು, RCB ಪ್ಲೇಯರ್ ಕನಸು ಎಲ್ಲ ಕೂಡ ನನಸಾಗಲಿ ಕಣಪ್ಪ ದೇವ್ರೆ ಅಂತ ನಾವು ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ನಾವು ಬೇಡ್ಕೊತಾ ಇದ್ದೀವಿ. ಇನ್ನು 48 ಅವರ್ಸಲ್ಲಿ ಕಪ್ಪು ನಮ್ದು ಆಗಬೇಕು, RCBಗೆ ಒಂದು ಕಪ್ ಇರಲಿ. ಏಕೆಂದರೆ ಎಷ್ಟೋ ಜನ ಕಿಂಡಲ್ ಮಾಡಿಬಿಟ್ಟಿದ್ದಾರೆ, ಲಾಲಿಪಾಪ್ ಕೊಟ್ಟಿದ್ದಾರೆ, ನಿಮಗೆ ಕಪ್ಪಲ್ಲ ಚಿಪ್ಪು ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಚಿಪ್ಪಲ್ಲ ಕಣಪ್ಪ, ಇದು ಗೋಲ್ಡನ್ ಕಪ್ ಅಂತಲೇ ತೋರಿಸ್ಬೇಕು ಅವ್ರಿಗೆ. ಅದು ಎಂತೆ ಕಪ್ಪೇ ಆಗಿರಲಿ, ಬಟ್ ನಮಗದು ಒಂಥರ ಅದು ಚಿನ್ನ ಅಲ್ಲ, ಪ್ಲಾಟಿನಮ್ ಏನೂ ಅಲ್ಲ, ಅದಕ್ಕಿಂತ ದೊಡ್ಡದಾಗಿರೋದು. ಬಟ್ ವಿ ಆರ್ ಸೋ ಎಕ್ಸೈಟ್ಮೆಂಟ್. ಹೇಗಿದ್ರೆ ನನ್ನನ್ನು ಸಂತೋಷನ ಹೇಳ್ಕೊಬೇಕು ಅಂದ್ರೂ ಅದು ಆಗಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಬಟ್ ಏಕೆಂದರೆ ನಾವು ಅದು ಹೇಳ್ಕೊಳಕ್ಕಾಗಲ್ಲ. ಪ್ರತಿಯೊಬ್ಬ ಫ್ಯಾನ್ಸ್ಗೂ ಇರುತ್ತೆ. RCB ಅಂದರೆ ಏನೋ ಒಂಥರ ಮೈಯಲ್ಲಿ ರೋಮಾಂಚನ, ಬಟ್ ಅದನ್ನು ಹೇಳ್ಕೊಳಕ್ಕಾಗಲ್ಲ ಫೀಲಿಂಗ್ಸ್ನ. RCB ಬೇಕೆಂದರೆ ಬೇರೆ ಟೀಮ್ ಫೈನಲ್ ಬರಲಿ, ಅದೇ ಒಂಥರ ಫೀಲಿಂಗ್ಸು. ಬಟ್ RCB ಫೈನಲ್ ಬಂತು ಅಂದರೆ ಇಡೀ ವರ್ಲ್ಡ್ ಯಾವ ಫುಟ್ಬಾಲ್ ಇಲ್ಲ, ಎಂಥ ಬ್ಯಾಡ್ಮಿಂಟನ್ ಇಲ್ಲ, ಯಾವುದಿಲ್ಲ, RCB ಕ್ರಿಕೆಟ್ ಫೈನಲ್ ಬಂದಿದೆ ಅಂದರೆ ಸಾಕು, ಓ ಗಾಡ್, ಡೇ ನೋಡ್ತಾ ಇರುತ್ತೆ. ನೀವೇ ನೋಡ್ತಾ ಇರಿ, ಮಂಗಳವಾರ 6 ಗಂಟೆಗೆ ಫೈನಲ್ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಅವತ್ತು ABD ಡಿವಿಲಿಯರ್ಸು ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಕೊಟ್ಟು ಮಾತು ಉಳಿಸ್ಕೊಂಡಿದ್ದಾರೆ. ಯಾಕೆಂದರೆ ABD RCBಯಲ್ಲೂ ಆಟ ಆಡಿದ್ದಾರೆ. RCB ಕಪ್ ಕೊಡಬೇಕು ಅಂತ ಟ್ರೈ ಮಾಡಿದ್ರು, ಬಟ್ ಅವ್ರಿಗೂ ಹೋಗಲಿಲ್ಲ. ಎಷ್ಟು ನಿಮಗೆ ಗೊತ್ತಿದೆ, ಸ್ಟಾರ್ಟಿಂಗು
ಅನಿಲ್ ಕುಂಬ್ಳೆಯಿಂದ ಹಿಡ್ದು ರಾಹುಲ್ ದ್ರಾವಿಡ್ದಿಂದ ಹಿಡ್ದು ವಿರಾಟ್ ಕೊಹ್ಲಿ ಡೂಪ್ಲೆಸ್ಸಿಂದ ಹಿಡ್ದು ಎಲ್ಲ ಕ್ಯಾಪ್ಟನ್ ಆಗಿದ್ದಾರೆ. ರಜತ್ ಪಟ್ಟಿದ್ದಾರು ಅದೇನೋ ಒಂಥರ ಅವ್ರದ್ದು ಗೋಲ್ಡನ್ ಲೆಗ್ ಅನಿಸುತ್ತೆ. ಯಾಕೆಂದರೆ ವಿರಾಟ್ ಕೊಹ್ಲಿ ಮಾರ್ಗದರ್ಶನದಲ್ಲಿ ಅವರು ಕ್ಯಾಪ್ಟನ್ಶಿಪ್ ಕೊಟ್ಟರು ಕೂಡ ಅವರೇ ಮಾರ್ಗದರ್ಶನ ಕೊಟ್ಟು ಅವ್ರನ್ನ RCB ಗೆಲ್ಲಿಸ್ತಾ ಇದ್ದಾರೆ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಬಾಲು, ಪ್ರತಿಯೊಂದು ಬೌಂಡ್ರಿ ಹೋದಾಗೂ, 6 ಹೊಡೆದಾಗಲೂ, 50 ಹೊಡೆದಾಗಲೂ, 100 ಹೊಡೆದಾಗೂ ಕೂಡ ತುಂಬ ಅವರೇ ಮ್ಯಾಚು ವಿನ್ನರ್ ಥರ ಯಾವತ್ತೂ ಹೇಳ್ಕೊಂಡಿಲ್ಲ. ಅಷ್ಟೊಂದು RCB ಫ್ಯಾನ್ನ ಅವರು ತುಂಬ ಪ್ರೀತಿ ಮಾಡಿ ಕಪ್ ಕೊಡಲೇಬೇಕು ಅಂತ ಶ್ರಮಪಟ್ಟಿದ್ದಾರೆ. ಇದಕ್ಕೆ ನಾವು ಕೈ ಜೋಡಿಸ್ಬೇಕು. ದಯವಿಟ್ಟು ಎಲ್ಲ ದೇವ್ರನ್ನ ಬೇಡ್ಕೊಳ್ಳೋಣ, RCB ಕಪ್ ಬರಲಿ. ದೇವ್ರ ದಯಿಂದ ಯಾರು ಇದು ಎಲ್ಲಿ ಲಾಲಿಪಾಪ್ ಕೊಟ್ಟರು, ಚಿಪ್ ಕೊಟ್ಟರು, ಎಲ್ಲರಿಗೂ ದಯವಿಟ್ಟು ನಮ್ಮ ಹತ್ರ ಒಂದು ಕಪ್ ಇದೆ ಅಂತ ನಾವು ಧೈರ್ಯವಾಗಿ ಹೇಳ್ಕೊಳ್ಳೋಣ. ಅವ್ರ ಮುಂದೆ ನಾವು ತಲೆ ಎತ್ತಿ RCB ನಮ್ಮದೇ ಕಪ್ಪು ಅಂತ ಒಂದು ಸ್ಲೋಗನ್ ಸೃಷ್ಟಿ ಮಾಡಿದ್ವಲ್ಲ, ಆ ಕನಸನ್ನು ನನಸು ಮಾಡಿ ಈ ಸಲ ಕಪ್ ನಮ್ಮದೇ ಅಂತ ಎತ್ತಿ ಹಿಡಿಯೋಣ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಏಕೆಂದರೆ ಇದನ್ನು ನಾವೊಂದು ಮಾತಿನಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ಎಲ್ಲರ ಮನಸ್ಸಲ್ಲಿದೆ. ರಿಯಲ್ RCB ಲಾಯಲ್ ಫ್ಯಾನ್ಸ್ಗೆ ಗೊತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಅವರು ನಮ್ಮನ್ನ RCB ಫ್ಯಾನ್ಸ್ ಎಲ್ಲ ಅವರೊಂಥರ ಹುಚ್ಚರು, ಮ್ಯಾಡ್ನೆಸ್ ಏನಾದರೂ ಅಂದ್ಕೊಳ್ಳಿ, ವಾಟ್ ಎವರ್ ಎಕ್ಸೆಟ್ರಾ. ಬಟ್ ನಮಗಂತೂ RCB ಅಂದರೆ ಪ್ರಾಣ, RCB ಇದ್ದರೆ ಜೀವ. RCB ಕಪ್ ಅಂದರೆ ಈ ಸಲ ನಮ್ದು ಅದೊಂಥರ ಎಮೋಷನ್ಸ್ ಅಂತ ಹೇಳೋಕ್ಕೆ ಅದಕ್ಕಿಂತ ಜಾಸ್ತಿ ಅಂತಲೇ ಹೇಳ್ಬೋದು. ಎಷ್ಟೋ ಸಲ RCB ಸೋತಾಗ ಇಷ್ಟು ಕಣ್ಣೀರು ಹಾಕ್ಬಿಟ್ಟಿದ್ದೀವಿ. ಬಟ್ ಓಕೆ, ಅವೆಲ್ಲ ಆಗಿ ಪಾಸ್ಟ್ ಇಸ್ ಪಾಸ್ಟ್. ಈಗ ಗೋಲ್ಡನ್ ಟೈಮ್ ಬಂದಿದೆ. ಇನ್ನು ಓನ್ಲಿ 48 ಅವರ್ಸ್ ಇದೆ. ಬಟ್ ಅದು 48 ಅವರ್ಸ್ ನಮಗೆ ಹ್ಯಾಪಿನೆಸ್ ಟೈಮ್ ಆಗಲಿ ಅಂತ ನಾವು ಸದಾ ದೇವ್ರನ್ನ ಬೇಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ. ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.